ರಾಕ್ಷಸರ ಗುರು ಶುಕ್ರನು ಏಪ್ರಿಲ್ 1ರಂದು ಗುರುವಿನ ನಕ್ಷತ್ರ ಪೂರ್ವ ಭಾದ್ರಪದ ನಕ್ಷತ್ರವನ್ನು ಪ್ರವೇಶ ಮಾಡ್ತಾನೆ. ಅಂತಹ ಪರಿಸ್ಥಿತಿಯಲ್ಲಿ 5 ರಾಶಿಗಳು ಬಹಳಷ್ಟು ಪ್ರಯೋಜನವನ್ನು ಪಡಿತಾರೆ. ವೈದಿಕ ಜ್ಯೋತಿಷ್ಯದ ಪ್ರಕಾರ ರಾಕ್ಷಸರ ಗುರುವಾದ ಶುಕ್ರನನ್ನು ಆನಂದ, ಐಷಾರಾಮಿ, ಸೌಂದರ್ಯ, ಕಲೆ, ಪ್ರೀತಿ, ಸಂಪತ್ತು ಮತ್ತು ಸೌಕರ್ಯಗಳ ಅಂಶ ಅಂತ ಪರಿಗಣಿಸಲಾಗುತ್ತೆ. ಅಂತಹ ಪರಿಸ್ಥಿತಿಯಲ್ಲಿ ಶುಕ್ರನ ಸ್ಥಾನದಲ್ಲಿನ ಬದಲಾವಣೆ 12 ರಾಶಿಚಕ್ರ ಚಿಹ್ನೆಗಳ ಜನರ ಜೀವನದ ಮೇಲೆ ಖಂಡಿತವಾಗ್ಲೂ ಒಂದಲ್ಲ ಒಂದು ರೀತಿಯಲ್ಲಿ ಪರಿಣಾಮ ಬೀರುತ್ತೆ. ಚೈತ್ರ ನವರಾತ್ರಿಯ ಸಮಯದಲ್ಲಿ ಶುಕ್ರನು ತನ್ನ ಶತ್ರು ಗುರುವಿನ ನಕ್ಷತ್ರ ಪುಂಜವನ್ನು ಪ್ರವೇಶ ಮಾಡ್ತಾನೆ. ಈ ಸಂದರ್ಭದಲ್ಲಿ ಸಂಪತ್ತಿನ ದಾತ ಶುಕ್ರನು ಏಪ್ರಿಲ್ 1ರಂದು ಪೂರ್ವ ಭಾದ್ರಪದ ನಕ್ಷತ್ರವನ್ನು ಪ್ರವೇಶ ಮಾಡ್ತಾನೆ ಮತ್ತು ಏಪ್ರಿಲ್ 26ರವರೆಗೆ ಇದೇ ರಾಶಿಯಲ್ಲೇ ಇರ್ತಾನೆ, ಇದೇ ರಾಶಿಚಕ್ರದಲ್ಲೇ ಇರ್ತಾನೆ. ಶುಕ್ರನು ಗುರುವಿನ ರಾಶಿಚಕ್ರಕ್ಕೆ ಪ್ರವೇಶ ಮಾಡೋದ್ರಿಂದ ಕೆಲವು ರಾಶಿಗಳ ಜನರ ಜೀವನ ಅದೃಷ್ಟ ಹೊಳೆಯುತ್ತೆ. ಯಾರ್ಯಾರು ನೋಡ್ತಾ ಹೋಗೋಣ. ಮೊದಲಿಗೆ ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಶುಕ್ರ ಗ್ರಹವು ಪೂರ್ವ ಭಾದ್ರಪದ ನಕ್ಷತ್ರಕ್ಕೆ ಹೋಗೋದ್ರಿಂದ ವೃಷಭ ರಾಶಿಯವರಿಗೆ ತುಂಬ ಅದೃಷ್ಟಶಾಲಿಯಾಗಿರುತ್ತೆ. ಈ ರಾಶಿ ಚಕ್ರ ಚಿಹ್ನೆಯ ಜನರು ಅಂದರೆ ಈ ರಾಶಿ ಚಕ್ರದಲ್ಲಿ 11ನೇ ಮನೆಯಲ್ಲಿ ಶುಕ್ರ ನೆಲೆಸ್ತಾನೆ. ಅಂತಹ ಪರಿಸ್ಥಿತಿಯಲ್ಲಿ ಈ ಅನೇಕ ಜನರ ಆಸೆಗಳನ್ನು ಈ ಶುಕ್ರ ಈಡೇರಿಸ್ತಾನೆ. ಇದರೊಂದಿಗೆ ನೀವು ಯಾವುದೇ ಕೆಲಸಕ್ಕಾಗಿ ಸಾಲ ಪಡೆಯೋದಕ್ಕೆ ಪ್ರಯತ್ನಿಸ್ತಾ ಇದ್ದರೆ ಅದರಲ್ಲಿಯೂ ಕೂಡ ನೀವು ಯಶಸ್ಸನ್ನು ಪಡಿತೀರಿ. ವೃತ್ತಿ ಕ್ಷೇತ್ರದ ಬಗ್ಗೆ ಹೇಳೋದಾದರೆ ಇಲ್ಲಿ ವೃಷಭ ರಾಶಿಯವರಿಗೆ ವೃತ್ತಿ ಕ್ಷೇತ್ರ ಹೊಸ ಉದ್ಯೋಗ ಅವಕಾಶಗಳು ದೊರೆಯುತ್ತವೆ. ಇದರೊಂದಿಗೆ ನಾಯಕತ್ವ ಕೌಶಲ್ಯಗಳು ಹೆಚ್ಚಾಗ್ತವೆ. ಕೆಲಸದ ಸ್ಥಳದಲ್ಲಿ ಕೆಲವು ದೊಡ್ಡ ಜವಾಬ್ದಾರಿಗಳನ್ನು ನಿಮಗೆ ನೀಡ್ತಾರೆ. ವ್ಯವಹಾರದ ಕ್ಷೇತ್ರದಲ್ಲಿ ಉತ್ತಮ ಲಾಭವನ್ನು ಪಡಿತೀರಿ. ಇದರೊಂದಿಗೆ ನಿಮ್ಮ ಪ್ರತಿಸ್ಪರ್ಧಿಗಳಿಗೆ ಕಠಿಣ ಸ್ಪರ್ಧೆಯನ್ನು ನೀವು ನೀಡಬಹುದು. ಇದರೊಂದಿಗೆ ಹಣವನ್ನು ಉಳಿಸೋದು ಪ್ರಯೋಜನಕಾರಿಯಾಗಿರುತ್ತೆ. ಪ್ರೇಮ ಜೀವನ ಚೆನ್ನಾಗಿರುತ್ತೆ. ವೃಷಭ ರಾಶಿಯವರಿಗೆ ನಿಮ್ಮ ಸಂಗಾತಿಯೊಂದಿಗೆ ಉತ್ತಮ ಸಮಯವನ್ನು ಕಳೀತೀರಿ. ಇನ್ನು ಮಕರ ರಾಶಿಯವರಿಗೆ ಶುಕ್ರ ಗುರುವಿನ ನಕ್ಷತ್ರ ಪುಂಜವನ್ನು ಪ್ರವೇಶ ಮಾಡೋದು ಬಹಳ ಪ್ರಯೋಜನಕಾರಿಯಾಗಿರುತ್ತೆ. ಹಾಗೆ ಮಕರ ರಾಶಿಯವರಿಗೆ 3ನೇ ಮನೆಯಲ್ಲಿ ಶುಕ್ರ ನೆಲೆಸ್ತಾನೆ, ಮಕರ ರಾಶಿಯ 3ನೇ ಮನೆಯಲ್ಲಿ. ಅಂತಹ ಪರಿಸ್ಥಿತಿಯಲ್ಲಿ ಮಕರ ರಾಶಿಯ ಜನರು ಅಪಾರವಾದ ಪ್ರಯೋಜನವನ್ನು ಪಡೀತಾರೆ. ನಿಮ್ಮ ಬೌದ್ಧಿಕ ಸಾಮರ್ಥ್ಯ ವೇಗವಾಗಿ ಹೆಚ್ಚಾಗತ್ತೆ. ಇದರೊಂದಿಗೆ ಸಂತೋಷ ಜೀವನದಲ್ಲಿ ಹೆಚ್ಚಾಗತ್ತೆ. ವೃತ್ತಿ ಕ್ಷೇತ್ರದಲ್ಲಿ ಕೂಡ ಸಾಕಷ್ಟು ಪ್ರಯೋಜನಗಳನ್ನು ಪಡಿತೀರಿ. ಅನೇಕ ದೂರದ ಪ್ರವಾಸಗಳನ್ನು ಮಕರ ರಾಶಿಯವರು ಕೈಗೊಳ್ಳುತ್ತಾರೆ. ಇದರಿಂದ ನೀವು ಸಾಕಷ್ಟು ಪ್ರಯೋಜನವನ್ನು ಪಡಿತೀರಿ. ವ್ಯಾಪಾರ ಕ್ಷೇತ್ರದಲ್ಲೂ ನಿಮಗೆ ಹೆಚ್ಚಿನ ಲಾಭ ಸಿಗುತ್ತೆ. ದೊಡ್ಡ ಯೋಜನೆಗಳು ಅಥವಾ ಅವಕಾಶಗಳು ಸಿಗ್ತವೆ. ದೊಡ್ಡ ಲಾಭವನ್ನು ಪಡಿತೀರಿ ಇದರಿಂದ. ಮತ್ತು ಯಶಸ್ವಿ ಉದ್ಯಮಿಯಾಗೋದಕ್ಕೆ ಸಾಧ್ಯವಾಗುತ್ತೆ. ನಿಮ್ಮ ಸಂಗಾತಿಯೊಂದಿಗೆ ನೀವು ಉತ್ತಮ ಸಮಯವನ್ನು ಕಳಿತೀರಿ. ಆರೋಗ್ಯ ವೇಗವಾಗಿ ಸುಧಾರಿಸುತ್ತೆ. ಇನ್ನು ಕುಂಭರಾಶಿ. 4ನೇ ಮತ್ತು 9ನೇ ಮನೆಯ ಅಧಿಪತಿ ಶುಕ್ರನು ಪೂರ್ವ ಭಾದ್ರಪದ ನಕ್ಷತ್ರವನ್ನು ಪ್ರವೇಶ ಮಾಡ್ತಾ ಇದ್ದು ಈ ರಾಶಿಚಕ್ರ ಚಿಹ್ನೆಯ 2ನೇ ಮನೆಯಲ್ಲಿ ಅಂದರೆ ಕುಂಭರಾಶಿ 2ನೇ ಮನೆಯಲ್ಲಿ ವಾಸ ಮಾಡ್ತಾನೆ. ಅಂತಹ ಪರಿಸ್ಥಿತಿಯಲ್ಲಿ ಈ ರಾಶಿಯ ಜನರು ಅಂದರೆ ಕುಂಭರಾಶಿಯ ಜನರು ಬಂಪರ್ ಪ್ರಯೋಜನಗಳನ್ನು ಪಡಿತಾರೆ. ಅದೃಷ್ಟದಿಂದ ನಿಮಗೆ ಸಂಪೂರ್ಣ ಬೆಂಬಲ ಸಿಗುತ್ತೆ. ನಿಮ್ಮ ಜೀವನದಲ್ಲಿ ಸಾಕಷ್ಟು ಸಂತೋಷ ಸಿಗುತ್ತೆ. ಇದರೊಂದಿಗೆ ಆರ್ಥಿಕ ಪರಿಸ್ಥಿತಿ ಉತ್ತಮವಾಗಿರುತ್ತೆ. ಹಣ ಉಳಿಸೋದಕ್ಕೆ ನಿಮಗೆ ಒಳ್ಳೆ ಟೈಮ್ ಇದು. ನೀವು ವೃತ್ತಿ ಕ್ಷೇತ್ರದಲ್ಲಿಯೂ ಸಾಕಷ್ಟು ಪ್ರಯೋಜನವನ್ನು ಪಡಿತೀರಿ ಕುಂಭರಾಶಿಯವರು. ಮತ್ತು ಗೌರವ, ಸ್ಥಾನಮಾನ, ಪ್ರತಿಷ್ಠೆ ಎಲ್ಲವೂ ಕೂಡ ನಿಮಗೆ ಕೆಲಸದ ಸ್ಥಳದಲ್ಲಿ ಸಿಗುತ್ತೆ. ನಿಮ್ಮ ನಾಯಕತ್ವ ಗುಣಗಳಿಂದಾಗಿ ವ್ಯವಹಾರದಲ್ಲಿ ಉತ್ತಮ ಲಾಭ ಗಳಿಸಬಹುದು. ಪ್ರೇಮ ಜೀವನ ಚೆನ್ನಾಗಿರುತ್ತೆ ಕುಂಭರಾಶಿಯವರಿಗೆ. ಆರೋಗ್ಯ ಚೆನ್ನಾಗಿರುತ್ತೆ. ಇನ್ನು ಮೇಷರಾಶಿ. ಸಂಪತ್ತನ್ನು ನೀಡುವ ಶುಕ್ರನು ಪೂರ್ವ ಭಾದ್ರಪದ ನಕ್ಷತ್ರವನ್ನು ಪ್ರವೇಶ ಮಾಡೋದರಿಂದ ಈ ರಾಶಿಯ ಅಂದರೆ ಈ ಮೇಷರಾಶಿಯ ಜನರು ಆರ್ಥಿಕ ಲಾಭದ ಜೊತೆಗೆ ಪ್ರತಿಯೊಂದು ಕ್ಷೇತ್ರದಲ್ಲೂ ಅಪಾರ ಯಶಸ್ಸನ್ನು ಸಾಧಿಸ್ತಾರೆ. ರಾಶಿಚಕ್ರ ಚಿಹ್ನೆ ಜನರಿಗೆ ಈ ರಾಶಿಚಕ್ರ ಚಿಹ್ನೆಯ ಜನರಿಗೆ ಈ ಹಣ ಗಳಿಸೋದಕ್ಕೆ ಬಹಳ ಒಳ್ಳೆ ಟೈಮ್ ಇದು ಮೇಷರಾಶಿಯವರಿಗೆ. ಈ ಅವಧಿಯಲ್ಲಿ ಸಮಾಜದಲ್ಲಿ ನಿಮ್ಮ ಗೌರವ ಹೆಚ್ಚಾಗುತ್ತೆ. ಮಕ್ಕಳು ಎದುರಿಸ್ತಾ ಇರುವ ಸಮಸ್ಯೆಗಳು ಪರಿಹಾರ ಆಗ್ತವೆ. ನಿಮ್ಮ ಕುಟುಂಬದೊಂದಿಗೆ ನೀವು ಉತ್ತಮ ಸಮಯವನ್ನು ಕಳೀತೀರಿ. ಇನ್ನು ಮಿಥುನ ರಾಶಿಯವರು ಹೆಚ್ಚಿನ ಆರ್ಥಿಕ ಲಾಭದ ಜೊತೆಗೆ ಪ್ರತಿಯೊಂದು ಕ್ಷೇತ್ರದಲ್ಲೂ ಅಪಾರ ಯಶಸ್ಸನ್ನು ಪಡೀತಾರೆ. ನಿಮ್ಮ ಜಾತಕದ 9ನೇ ಮನೆಯಲ್ಲಿ ಶುಕ್ರ ನೆಲೆಸೋದರಿಂದ ಮಿಥುನ ರಾಶಿಯ ಜನರು ಅದೃಷ್ಟದ ಸಂಪೂರ್ಣ ಬೆಂಬಲವನ್ನು ಪಡೀತಾರೆ. ಜೀವನದಲ್ಲಿ ಉತ್ತಮ ಸಕಾರಾತ್ಮಕ ಫಲಿತಾಂಶಗಳು ಉಂಟಾಗ್ತವೆ. ಶುಕ್ರನ ಅನುಗ್ರಹದಿಂದ ನೀವು ದೂರದ ಪ್ರಯಾಣ ಅಥವಾ ವಿದೇಶಕ್ಕೆ ಹೋಗುವ ಅವಕಾಶವನ್ನು ಕೂಡ ಪಡೀತೀರಿ. ಉನ್ನತ ಶಿಕ್ಷಣದ ಬಾಗಿಲುಗಳು ತೆರೆದುಕೊಳ್ತವೆ ವಿದ್ಯಾರ್ಥಿಗಳಿಗೆ, ಮಿಥುನ ರಾಶಿ ವಿದ್ಯಾರ್ಥಿಗಳಿಗೆ. ನಿಮ್ಮ ಕುಟುಂಬದೊಂದಿಗೆ ನೀವು ಉತ್ತಮ ಸಮಯವನ್ನು ಕಳೆಯುತ್ತೀರಿ. ಇದರೊಂದಿಗೆ ನೀವು ನಿಮ್ಮ ಸಹೋದರಿಯರೊಂದಿಗೆ ಉತ್ತಮ ಸಮಯವನ್ನು ಕಳೆಯೋದಕ್ಕೆ ಸಾಧ್ಯವಾಗುತ್ತೆ. ನಿಮ್ಮ ಪೋಷಕರು ಮತ್ತು ಶಿಕ್ಷಕರಿಂದ ನಿಮಗೆ ಸಂಪೂರ್ಣ ಬೆಂಬಲ ಸಿಗುತ್ತೆ. ಆತ್ಮವಿಶ್ವಾಸ ವೇಗವಾಗಿ ಹೆಚ್ಚಾಗತ್ತೆ. ಇನ್ನಷ್ಟು ವಿಡಿಯೋಗಳಿಗಾಗಿ ಮೀಡಿಯಾ18 ಕರ್ನಾಟಕ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ಥ್ಯಾಂಕ್ ಯು.